ಜನ ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ರು ಇಷ್ಟು ದಿವಸ. ಬಟ್ ಇವಾಗ ಆ ಥರ ಅಭಿಪ್ರಾಯ ಬರ್ತಾ ಇಲ್ಲ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆನೇ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವ ಎಲ್ಲಿದೆ ಸರ್? ಪ್ರಜಾಪ್ರಭುತ್ವ ಹಾಯ್ ಅಂಕಲ್. ಆರಾಮಾ? ಆರಾಮ್. ಅಂದಂಗೆ ಸರ್, ನಿಮ್ಮ ಮಗಳದು ನೀಟು ಏನಾಯ್ತು, ಮುಗೀತಾ? ಇಲ್ಲ ರೀ, ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ. ಮಕ್ಕಳು 3-4 ತಿಂಗಳಾಯ್ತು ಎಕ್ಸಾಮ್ ಬರೋದು. ಅವ್ರದ್ದು ವೆರಿಫಿಕೇಷನ್ ಇಲ್ಲ, ಆಪ್ಷನ್ ಎಂಟ್ರಿ ಇಲ್ಲ. ಜನ ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ರು ಇಷ್ಟು ದಿವಸ. ಬಟ್ ಇವಾಗ ಆ ಥರ ಅಭಿಪ್ರಾಯ ಬರ್ತಾ ಇಲ್ಲ ಅನಿಸುತ್ತೆ. ನೋಡಿ ಸರ್, ಈ ನಮ್ಮ ಸರ್ಕಾರಗಳು ಮಕ್ಕಳ ಭವಿಷ್ಯ ಜೊತೆಗೂ ಆಟ ಆಡ್ತಿದ್ದಾವೆ. ನೋಡಿ, 78 ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆನೇ ಆಗ್ತಾ ಇಲ್ಲ. ಆ ರಾಜಕಾರಣಿಗಳಿಗೆ ಅವ್ರ ಬೇಳೆ ಬೇಸಿಗೆನಕ್ಕೇ ಟೈಮ್ ಇರಲ್ಲ, ಇನ್ನು ಸಮಾಜ ಸೇವೆ ಎಲ್ಲಿ ಮಾಡ್ತಾರೆ ಹೇಳಿ. ನೋಡಿ, ಇಷ್ಟು ವರ್ಷ ಆದ್ರೂ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಸ್ಕೂಲುಗಳು ಇಂಪ್ರೂವ್ಮೆಂಟೇ ಇಲ್ಲ. ಇವಾಗ ಒಂದೊಂದೇ ಸರ್ಕಾರಿ ಸ್ಕೂಲ್ಗಳು ಒಂದೊಂದೇ ಮುಚ್ಚಿ ಹೋಗ್ತಾ ಇದೆ ಹೊರತು ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ. ಇಷ್ಟಕ್ಕೆಲ್ಲ ನಾವು ಓಟಾಗಿ ಗೆಲ್ಸಿರೋ ರಾಜಕಾರಣಿಗಳೇ ಕಾರಣ. ನೋ ಡೌಟ್ ಅಬೌಟ್ ಇಟ್. ಇವಾಗ ನೋಡಿ, ಯಾವುದೇ ಪ್ರಜಾಪ್ರತಿನಿಧಿ ಇಲ್ರಿ, ಈ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು MP ವರ್ಗು ಎಲ್ಲರೂ ಅವರೇ. ಎಲ್ಲರೂ ಕಳ್ರೆ ಬಿಡಿ ಸರ್. ಈ ಪ್ರಜಾಪ್ರತಿನಿಧಿಗೆ ಸರಿಯಾಗಿದ್ರೆ ಎಲ್ಲರೂ ಸರಿ ಇರ್ತಾರೆ. ಸರಿ, ಪ್ರಜಾಪ್ರಭುತ್ವದ ಅರ್ಥ ಏನಾಯ್ತು ಸರ್? ಪ್ರಜಾಪ್ರಭುತ್ವ ಎಲ್ಲಿದೆ ಸರ್? ಪ್ರಜಾಪ್ರಭುತ್ವ ಎಲ್ಲಿ ಇವಾಗಿರೋದು? ಪ್ರಜಾಪ್ರತಿನಿಧಿಗಳ ಪ್ರಭುತ್ವ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದಾಗಿ ಆಗುವ ಪ್ರಜಾಪ್ರಭುತ್ವ. ಈ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಜನರ ಭರವಸೆಗಳನ್ನು ಈಡೇರಿಸುವಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಸಂಪೂರ್ಣ ವಿಫಲ ಆಗಿರೋದ್ರಿಂದ ಜನರಿಗೆ ಅವ್ರಗಳ ಬಗ್ಗೆ ನಿರಾಸೆ, ಅಸಮಾಧಾನ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೋಡಿ, ಸ್ವತಂತ್ರ ನಂತರ ನಮ್ಮ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದರು, ಇಂಡಿಯನ್ ಸೋಲ್ ಈಸ್ ನಾಟ್ ಸೂಟೇಬಲ್ ಫಾರ್ ಡೆಮೋಕ್ರಸಿ. ಇನ್ನೂ 10-15 ವರ್ಷ ಮಿಲಿಟರಿ ಆಡಳಿತದಲ್ಲೇ ಇರೋಣ ಅಂತ. ಅದಕ್ಕೆ ನಮ್ಮ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯವರು ಒಪ್ಪಲಿಲ್ಲ. ಮೋಸ್ಟ್ಲಿ ಅದೇ ನಾವು ಇವತ್ತು ಅನುಭವಿಸ್ತಾ ಇರೋದು ಅನಿಸುತ್ತೆ. ಮೋಸ್ಟ್ಲಿ ಅರ್ಥ ಮಾಡ್ಕೊಳ್ಳಿ.